ಎಲ್ರಿಗೂ ನಮಸ್ಕಾರ. ಈ 11ನೇ ತಾರೀಕು ಏನು ಬುಧವಾರ ಮಾರಿಕಾಂಬಾ ಜಾತ್ರೆದು ಲಾಸ್ಟ್ ಡೇ ಇರೋದ್ರಿಂದ ಅವತ್ತಿನ ದಿನ ರಥೋತ್ಸವ ಇರುತ್ತೆ ಸಾಗರದ ಮುಖ್ಯ ರಸ್ತೆಯಲ್ಲಿ. ಸೊ ಆ ದಿನ ದೇವಿಯ ರಥನ ಈ ಗಂಡನ ಮನೆ ದೇವಸ್ಥಾನದ ಮುಂದೆ ಏನು ಕಲಾ ಮಂಟಪ ಮಾಡಿದ್ದಾರೆ, ಮಂಟಪದ ಮುಂದೆ ರಥನ ನಿಲ್ಲಿಸಿ ದೇವಿನ ಅದ್ರ ಮೇಲೆ ಪ್ರತಿಷ್ಠಾಪನೆ ಮಾಡಿ ಕೂರಿಸಿ ಅದ್ರ ನಂತರ ರಥೋತ್ಸವ ಮಾಡ್ಬೇಕಾಗಿರೋದ್ರಿಂದ ಈ ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ಳಿಕ್ಕೆ ನಾಳೆ ಅಂದ್ರೆ ಬುಧವಾರ ಮಧ್ಯಾಹ್ನ 3 ಗಂಟೆ ನಂತರ ಕೇವಲ ಧರ್ಮ ದರ್ಶನ, ಸಾಮಾನ್ಯ ಜನರಿಗೆ ಏನು ನಾರ್ಮಲ್ ಕ್ಯೂ ಅಲ್ಲಿ ಬಂದಿರೋ ಅವರಿಗೆ ಮಾತ್ರ ದರ್ಶನ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಯಾವುದೇ ರೀತಿಯ ವಿಶೇಷ ಪೂಜಾ ಪಾಸು, VIP ಟಿಕೆಟ್ಸು, ಮತ್ತೆ ಇನ್ಯಾವುದು 1200 ರೂಪಾಯಿ ಟಿಕೆಟ್, ಮತ್ತೆ ಸಾದಾ ಬ್ಯಾಡ್ಜ್ ನಾವು ದೇವಸ್ಥಾನದ ಸಮಿತಿಯ ಮೆಂಬರ್ಸ್ ಅಂತ ಹೇಳ್ಕೊಂಡು ಬೇರೆ ಯಾರೇ ಕೂಡ ಬಂದ್ರು ಕೂಡ ಅವರು ಬಂದ್ರು ಕೂಡ ಮತ್ತೆ ಅವ್ರ ಜೊತೆ ಯಾರಾದ್ರೂ ಅವ್ರ ರಿಲೇಟಿವ್ಸ್ ಗೊತ್ತಿದ್ದವ್ರನ್ನ ಕರ್ಕೊಂಡ್ ಬಂದ್ರು ಕೂಡ ಅವ್ರು ಯಾರಿಗೂ ಕೂಡ ಆಕ್ಸೆಸ್ ಇರೋದಿಲ್ಲ. ದಯಮಾಡಿ ಎಲ್ರಿಗೂ ಒಂದು ವಿನಂತಿ ಅಂಡ್ ಇದೊಂದು ಅವೇರ್ನೆಸ್ ಕೂಡ. ಏನೇ ದರ್ಶನ ಮಾಡಿಸೋದಿದ್ರು VIP ಪಾಸು ಮತ್ತೊಂದು ಮತ್ತೆ ಈ ರೀತಿಯಾದ ಆಡಳಿತ ಸಮಿತಿಯವರ ಪಾಸು, ಪೂಜಾ ಸಮಿತಿ ಪಾಸು ಅವೆಲ್ಲವೂ ಕೂಡ ನಾಳೆ ಮಧ್ಯಾಹ್ನ 3 ಗಂಟೆ ಒಳಗಡೆ ಮಾಡ್ಕೊಳ್ಬೇಕು. 3 ಗಂಟೆ ನಂತರ ಪೊಲೀಸ್ ಬಂದೋಬಸ್ತ್ ಇರ್ತದೆ. ಯಾರಿಗೂ ಕೂಡ ಈ VIP ಎಂಟ್ರಿ ಇರೋದಿಲ್ಲ. ಒಂದು ಸಿಂಗಲ್ ಲೈನ್ ಇರ್ತದೆ, ಧರ್ಮ ದರ್ಶನ ಇರುತ್ತೆ. ಅದು ಎಲ್ಲಿ ತನಕ ಹೋದ್ರು ಆ ಲೈನ್ ಅಲ್ಲೇ ನಿಂತ್ಬಿಟ್ಟು ದರ್ಶನ ಮಾಡಬೇಕು. ಇದಕ್ಕೆ ಕಾರಣ ಈ ಬ್ಯಾರಿಕೇಡಿಂಗ್ ಎಲ್ಲ ತಕೊಂಡು ರಥನ ತಗೊಂಡ್ಬರ್ಲಿಕ್ಕೆ ವ್ಯವಸ್ಥೆಗಳನ್ನ ಮಾಡ್ಕೋಬೇಕಾಗಿದೆ. ಆ ಕಾರಣದಿಂದ ಸಾರ್ವಜನಿಕರೆಲ್ಲರೂ ಮತ್ತೆ ಸಮಿತಿಯ ಸದಸ್ಯರು, ದೇವಸ್ಥಾನದ ಒಂದು 20 ಸಮಿತಿಯ ಮೆಂಬರ್ಗಳಿದ್ದಾರೆ, ಅವರೆಲ್ಲರಲ್ಲೂ ಕೂಡ ಇದೊಂದು ರಿಕ್ವೆಸ್ಟ್, ಯಾರು ಕೂಡ 3 ಗಂಟೆ ನಂತರ ಬಂದ್ಬಿಟ್ಟು ಪೊಲೀಸರ ಜೊತೆ ದಯವಿಟ್ಟು ವಾಗ್ವಾದ ಮಾಡ್ಬಿಡಿ, ನಮಗ್ ಬಿಡಿ ಅವ್ರಿಗೆ ಬಿಡಿ ಅಂತ ಎಲ್ಲರೂ ದಯವಿಟ್ಟು ಕೋಆಪರೇಟ್ ಮಾಡಿ. ಬೇರೆ ಬೇರೆ ಸಮಿತಿ ನಾಳೆ ಮಧ್ಯಾಹ್ನ 3 ಗಂಟೆ ಮೇಲೆ ಪೂಜಾ ಸಮಿತಿ ಮತ್ತೆ ರಥೋತ್ಸವ ಸಮಿತಿ, ಆ 2 ಸಮಿತಿಯ ಸದಸ್ಯರಿಗೆ ಬಿಟ್ರೆ ಬೇರೆ ಯಾರಿಗೂ ದೇವಸ್ಥಾನದ ಆವರಣದಲ್ಲಿ ಕೆಲಸ ಇಲ್ಲ. ನಮಗೂ ಗೊತ್ತಿದೆ, ತಾವೆಲ್ಲರೂ ತಿಂಗಳಾನ್ಗಟ್ಲೆ ಈ ಜಾತ್ರೆನ ಯಶಸ್ವಿಗೊಳಿಸ್ಲಿಕ್ಕೆ ಹಗಲಿರುಳು ದುಡಿದಿದ್ದೀರಿ. ಹಂಗಂದ್ ಮಾತ್ರಕ್ಕೆ ನಾಳೆ ನೂಕ್ನುಗ್ಲಾಗುತ್ತೆ, ಬೇರೆ ಪ್ರಿಪರೇಷನ್ಸ್ ಎಲ್ಲ ಮಾಡ್ಕೋಬೇಕಾಗಿರುತ್ತೆ. ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿ. 3 ಗಂಟೆ ಹೊರಗಡೆ ತಮ್ಮೆಲ್ಲ ದರ್ಶನ ಮತ್ತೊಂದು ಕಾರ್ಯಗಳನ್ನ ಮುಗಿಸ್ಕೊಳ್ಳಿ. 3 ಗಂಟೆ ನಂತರ ಬಂದ್ಬಿಟ್ಟು ದಯಮಾಡಿ ಪೊಲೀಸರ ಜೊತೆ ಆಗಲಿ ಸಮಿತಿಯರ ಜೊತೆ ವಾಗ್ವಾದಕ್ಕೆ ಇಳಿಬೇಡಿ. ಪ್ಲೀಸ್ ಕೋಆಪರೇಟ್. ದೇವಿಯನ್ನ ಎಬ್ಸೋ ತನಕ, ರಾತ್ರಿ ದೇವಿಯನ್ನ ಎಬ್ಸಿ ಮಂಗಳಾರತಿ ಮಾಡಿ ಎಬ್ಸಿ ರಥಕ್ಕೆ ಕೂರ್ಸೋ ತನಕ ದರ್ಶನ ಇರುತ್ತೆ. ಕೇವಲ ಒಂದು ಸಿಂಗಲ್ ಲೈನ್ ನಲ್ಲಿ ಧರ್ಮ ದರ್ಶನ ಇರ್ತದೆ. ಯಾವುದೇ ರೀತಿಯ ವಿಶೇಷ ಪೂಜೆ ಆ ರೀತಿಯಾದ ದರ್ಶನ ಇರೋದಿಲ್ಲ. 3 ಗಂಟೆ ನಂತರನೂ ದರ್ಶನ ಇರುತ್ತೆ, ಸಾಮಾನ್ಯವಾದಂತ ಒಂದು ದರ್ಶನ ಇರುತ್ತೆ. ಜಸ್ಟ್ ವಾಂಟ್ ಟು ಕ್ಲಾರಿಫೈ. ಸಾಗರದ ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿಯಿಂದ ನಾಗಿದ್ದೇವೆ ಮಾತಾಡ್ತಿದ್ದೀವಿ. ಈ ಕೊನೆಯ 11ನೇ ತಾರೀಕು ಶ್ರೀ ಮಾರಮ್ಮನ ಹೊಂಡಕ್ಕೆ ಬಿಡುವ ಕಾರ್ಯಕ್ರಮ ಇರ್ತದೆ. ಆ ಕಾರಣದಿಂದ ಪೊಲೀಸ್ ಬಂದೋಬಸ್ತು ತುಂಬಾ ಸಹಕಾರ ಬೇಕಾಗಿರ್ತದೆ. ಆದ್ರಿಂದ ನಾಳೆ ದಿನ ಯಾವುದೇ ಪೂಜಾ ಪಾಸು, ಆಮೇಲೆ ವಿಶೇಷ ಪೂಜೆ, ಆಮೇಲೆ ಬ್ಯಾಡ್ಜ್ಗಳು ಎಲ್ಲದೂ ಸಹ 3 ಗಂಟೆವರೆಗೆ ಕ್ಲೋಸ್ ಆಗುತ್ತೆ. ಆಮೇಲೆ ಕಾಮನ್ ಕ್ಯೂ ಇರುತ್ತೆ. ಕಾಮನ್ ಕ್ಯೂ ಯಾರು ಬೇಕಾದ್ರೂ ದರ್ಶನ ಮಾಡ್ಬೋದು. ತಾಯಿ ಎಬ್ಸೋವರಿಗೆ ಸಿಂಗಲ್ ಲೈನ್ ಇರುತ್ತೆ. ಅದೆಲ್ಲರೂ ಸಹಕರಿಸ್ಬೇಕು. ನಮ್ಮ ಸಂಬಂಧಿಕರು, ನಮ್ಮ ಇವರು ನಮ್ಗೆ ಬಿಡಿ, ಅವ್ರಿಗೆ ಬಿಡಿ, VIP ಬಿಡಿ, ಎಲ್ಲರಿಗೂ ಹೇಳಿ ಸಿಂಗಲ್ ಕಾಮನ್ ಕ್ಯೂ ಇರುತ್ತೆ. ಅದಕ್ಕೆಲ್ಲರೂ ಇಡೀ ಸಾಗರದಲ್ಲಿ ಸಹಕರಿಸ್ಬೇಕಂತ ನಾವು ಕೇಳ್ಕೊಂತ ಇದ್ದೀವಿ.